ಕೆಲ್ಸಕ್ಕೆ ಬಾರ್ದೇ ಇರೋನೆಲ್ಲ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ. ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ ಮರ್ಯಾದೆನೆ ಹೋಗುತ್ತೆ. ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವತ್ ರಾತ್ರಿ ಕಲಿವರ್ಧನ ಗೆತ್ತಬೇಕು. ಸಾರಿ ಸರ್, ಅವಳ ಬಗ್ಗೆ ಗೊತ್ತಿಲ್ಲದೆ ರೆಕಮೆಂಡ್ ಮಾಡ್ಬಿಟ್ಟೆ. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಸರ್ ನಿಮ್ನ ನಂಬಿದ್ರಲ್ಲ, ಅದಕ್ಕೆ ಇಂಥ ಅವಮಾನ ಆಗಿದ್ದು. ಬಿಡಿ ರಮೇಶ್ ಸರ್, ಪ್ರಿಯಾ ಏನ್ ಮಾಡಕ್ಕಾಗುತ್ತೆ? ಆ ಹೆಣ್ಣನ್ನ ನಂಬಿ ಪ್ಲಾನ್ ಮಾಡಿದ್ದು ತಪ್ಪು ಅಂತ ಈಗ ಗೊತ್ತಾಗ್ತಿದೆ. ಇವನ್ಗೆ ಬೇರೆ ಸ್ಕೆಚ್ ಹಾಕ್ಬೇಕು. ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಹಿಡಿಬೇಕಾಗಿರೋದು ತಿಮಿಂಗ್ಲನ. ಏಯ್, ಪೊಲೀಸ್ ಅವ್ರು ನಮ್ಮನ್ನ ಲೆಕ್ಕ ಮಾಡಕ್ ಶುರು ಮಾಡಿದ್ದಾರೆ. ಲೆಕ್ಕ ಬರೆಯೋನ್ಗೆ ಎಲ್ಲ ಲೆಕ್ಕಗಳನ್ನ ಕರೆಕ್ಟ್ ಆಗಿ ಬರೆಯೋದಕ್ಕೆ ಹೇಳೋ. ಇನ್ಮೇಲೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬೇರೆ ಯಾರು ಬಂದ್ರು ಸರಿ, ಅವ್ರ ಕೈಗೆ ಒಂದು ಹುಲ್ ಕಡ್ಡಿನೂ ಕೂಡ ಸಿಗಬಾರ್ದು. ಅಣ್ಣ, ನೀವು ಯೋಚನೆ ಮಾಡಬೇಡಿ ಅಣ್ಣ, ನಿಮಗೋಸ್ಕರ ನಾವಿದ್ದೀವಿ. ನಮ್ಮ ಕುಟುಂಬ ಕುತ್ಕೊಂಡು ಊಟ ಮಾಡ್ತಿದ್ದೆ ಅಂದರೆ ಅದಕ್ಕೆ ನೀವೇ ಕಾರಣ ಅಣ್ಣ. ನಿಮ್ಮ ಮೇಲಿರೋ ವಿಶ್ವಾಸಕ್ಕೆ ಈ ಬರೋತ್ತು ಉಸಿರೇ ಕೊಡ್ತಾನೆ ಕಣಣ್ಣ. ಹಲೋ, ಹೇಳ್ ರಾಜಾ. ಭರತ, ಅಣ್ಣನ ಎತ್ತಾಕೊಂಬ. ಆಯ್ತು ಚಿನ್ನ. ಏ ಅಪ್ಪೇ, ಯಾರ ಮೇಲೆ ಕೈ ಇಡ್ತಾ ಇದ್ಯಾ? ಅಷ್ಟೇ, ಇವಾಗ ನೋಡ್ಕೋ. ನಾನು ಹೇಳ್ತಾ ಇದ್ದೀನಿ ತಾನೆ, ಏನೋ ನಿಂದು? ಇಲ್ಲೇನ್ ಮಾಡ್ತಿದ್ದೀರಾ? ಕುಡ್ದ್ಬಿಟ್ಟು ಗಲಾಟೆ ಮಾಡ್ತಿದ್ದೀರಾ? ನೀನ್ ಯಾವಳ ಇದನ್ ಕೇಳೋದಕ್ಕೆ? ಏನ್ ಗುರಾಯಿಸ್ತಾ ಇದೀಯಾ? ಹೊಡೆದು ಮೊಕ ಕಿತ್ತಾಕ್ಬಿಡ್ತೀನಿ ಮಗ. ನಮ್ಮ ಏರಿಯಲ್ಲೇನಾ? ಅಷ್ಟೇ, ಆಮೇಲೆ ಯಾರ ಹತ್ರ ಸೌಂಡ್? ಅಯ್ಯೋ ನಿನ್ನ. ಪೊಲೀಸ್ ಮೇಡಮ್, ಮೇಡಮ್ ನೀವು ಹೋಗಿ ಮೇಡಮ್, ಹೋಗಿ. ನೀವು ಹೋಗಿ ಮೇಡಮ್, ನಾವು ನಮ್ಮ ಪಡ್ಗೆ ಹೋಗ್ತೀವಿ. ನಾವು ಹೋಗಿ ಮೇಡಮ್, ಹೋಗಿ ಮೇಡಮ್. ಬಾಯ್ ಮೇಡಮ್. ಅಯ್ಯೋ, ಯಾರು ಯಾರಂತ ಕೇಳ್ತಿದ್ದೀನಲ್ಲ. ಯಾರು ಇಷ್ಟರಲ್ಲಿ ಬಾಗಿಲು ತಟ್ಟಿರೋದು? ಅಣ್ಣ, ಎತ್ಕೊಂಡ್ಬಂದಿದ್ದೀವಿ ನೋಡಿ ಅಣ್ಣ, ನಾಯಿ ತರ ಬಿದ್ದಿದ್ದಾಳೆ. ಹ್ಞೂ ಅನ್ನಿ ಅಣ್ಣ, ನಾವಿಲ್ಲೇ ಊಟ ಹಾಕ್ಬಿಡೋಣ. ಏಯ್, ಇವಳು ಡಿಪಾರ್ಟ್ಮೆಂಟ್ಗೆ ಸುದ್ದಿ ಕಳಿಸ್ರೋ. ಪೊಲೀಸ
ನಾವ ಅಂತ ಒಂದ್ ಕೈ ನೋಡೇ ಬಿಡೋಣ. ಇನ್ ಮುಂದೆ ನಮ್ಮ ಅಣ್ಣನ ಮೇಲೆ ಕೈ ಇಟ್ರೆ ಪ್ರತಿಯೊಬ್ಬ ಪೊಲೀಸ್ಗೂ ಏನಾಗುತ್ತೆ ಅಂತ ತೋರ್ಸೋಣ. ಪ್ರಿಯಾನ ಕಿಡ್ನಾಪ್ ಮಾಡಿದ್ದಾರೆ. ಇನ್ನ ಕಲಿವರ್ಧನ ಸುಮ್ನೆ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಏನಾದ್ರೂ ಮಾಡ್ಲೇಬೇಕು ಸರ್. ಥ್ಯಾಂಕ್ ಯು ಸರ್. ಸರ್, ಪ್ಲಾನ್ ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಸರ್. ಇಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ನಾವು ಯೋಚನೆ ಮಾಡ್ತಾರೋ ಒಂದೊಂದು ಸೆಕೆಂಡು ಅದು ಆಪತ್ತಲ್ಲೇ ನಿಲ್ಲುತ್ತೆ ಸರ್. ಕಲಿವರ್ಧ, ನಿನಗಿದೆ ಕಣೋ ಇವತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹಾಕಿರೋ ಪ್ಲಾನ್ ಸರಿಯಾಗಿದೆ ತಾನೇ? ಗೈಸ್, ಒಳಗಡೆ ಹೋಗ್ತೀವಿ, ಕಲಿವರ್ಧನ ಸರಿಯಾಗಿ ಎತ್ತುತ್ತೀವಿ. ಏನಲ್ಲಿ ಕಲಿವರದ, ನೀನ್ ಹಾಕೊಂಡಿರೋಂಥ ಒಡವೆಗಳು ಒಂದು ಕೂಡ ಕಿತ್ ಹೋಗ್ದಿರೋ ಹಾಗೆ ನಿನ್ನ ಸೋಫಾದಲ್ಲಿ ಕಟ್ ಹಾಕಿ ಸುಖವಾಗಿ ವಿಚಾರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ಯಾ? ಏನಪ್ಪ ಮಾಡೋದು? ನೀನು ಸಿಟಿನಲ್ಲೇ ತುಂಬಾ ದೊಡ್ಡ ಡಾನ್. ಅದಕ್ಕೆ ನಿನ್ನ ಕಂಡ್ರೆ ಒಂದು ಚಿಕ್ಕ
ಚಿಕ್ಕ ಭಯ ಅಲ್ಲ, ಚಿಕ್ಕ 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 ಭಯ. ಏನ್ ಸರ್ ನೀವ್ ಬೇರೆ ಕಲಿವರ್ದ ಮಾಡಿರೋ ತಪ್ಪಿಗೆ ಮುದ್ದೆ ತಿನ್ಸ್ದೆ ಸುಮ್ಮನೆ ಕೂರಿಸ್ಕೊಂಡು ನಮಗುರಿಸ್ತಾ ಇದ್ದೀರಾ? ಸರ್ ಹ್ಞೂ ಅಂತ ಹೇಳಿ ಕೋಳಿ ಕತ್ ಕುಯ್ದಂಗೆ ಕುಯ್ದು ನೇತಾಕ್ಬಿಡ್ತೀನಿ. ಸಾದಿಕ್, ಕಲಿವರ್ದ ಏನೋ ನಾಟಿ ಕೋಳಿನ ಕತ್ ಕೊಯ್ದು ನೇತ್ ಹಾಕೋದಿಕ್ಕೆ ತಿಮಿಂಗ್ಲ ಅಣ್ಣನ್ನ ರೆಸ್ಪೆಕ್ಟ್ ಆಗಿ ವಿಚಾರಿಸಕ್ ಹೇಳಿದ್ದಾರೆ ಮೇಲಧಿಕಾರಿ. ದ ಕಿಂಗ್ ಆಫ್ ಕರ್ನಾಟಕ. ಏಯ್ ಪೊಲೀಸು, ನನ್ನ ಇಟ್ಕೊಂಡೇನ್ ಆಟನ ಆಡ್ತಾ ಇದೀಯಾ? ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೋಪದಲ್ಲಿದ್ದೀನಿ. ನೆಲಕ್ಕೋದಂತ ಬುಲೆಟ್ ನಿನ್ ಎದೆ ಗಿಳಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ನಾನ್ ಕೇಳೋ ಆನ್ಸರ್ಗೆ ಕ್ವಶನ್ ಹೇಳಲೇ ಲೋಫರ್. ಸರ್ ಹಾ? ಉಲ್ಟಾ ಹೇಳ್ಬಿಟ್ರಿ ಸರ್. ಕೇಳೋ ಕ್ವಶನ್ಗೆ ಆನ್ಸರ್ ಹೇಳೋ ಕೇಳಿ, ಇಲ್ಲ ನಾನು ಸಾದಿಕು ಬಾರ್ಸ್ ಹಾಕ್ಬಿಡ್ತೀವಿ. ರಮೇಶ್ ಅವ್ರೆ, ನಾನು ಹಾಗೆ ಹೇಳದ್ನ ಈಗ ಕರೆಕ್ಷನ್ ಮಾಡಕ್ಕಾಗಲ್ಲ.